ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನಿವತ್ತು ವಿಡಿಯೋನಲ್ಲಿ ಒಂದು ಮೋಟಿವೇಶನ್ ವಿಡಿಯೋ ಅಂತಲೇ ಅನ್ಕೋಬೋದು ಫ್ರೆಂಡ್ಸ್. ನೀವು ನನಗೆ ವರ್ಕ್ ಹೇಳ್ಕೊಟ್ಟಂಥ ನನ್ನ ಫ್ರೆಂಡ್, ನನ್ನ ಗುರುಗಳು ಎಲ್ಲ ಅಂತ ಹೇಳ್ಬೋದು. ಅವ್ರು ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೆ, ಬಂದಿದ್ದರು ನೋಡಿ. ಅಲ್ಲಿ ಪಿಸ್ತಾ ಗ್ರೀನ್ ಕಲರ್ ಹಾಕ್ಕೊಂಡು ಡ್ರೆಸ್ ಹಾಕೊಂಡು ಕೂತಿದ್ದಾರೆ, ಮೆರೂನ್ ಕಲರ್ ಪಕ್ಕ. ಅವರೇ ಅನು ಅಂತ. ಅವ್ರ ಹತ್ರ ನಾವು ಕಲ್ತಿದ್ದು. ಬಟ್ ನಮ್ಮ ಮನೆಗೆ ಎಲ್ಲರೂ, ನಾನು ಇನ್ವೈಟ್ ಮಾಡಿದವರೆಲ್ಲ ಬಂದಿದ್ದರು ಫ್ರೆಂಡ್ಸ್. ನೋಡಿ, ಇವರು ಮಂಗಳ, ಇವರು ಅಂದರೆ ಏಜ್ ಡಿಫ್ರೆನ್ಸ್ ಇಲ್ಲ, ನಾವೆಲ್ಲರೂ ಹೆಸರಿಡದೆ ಮಾತಾಡಿಸ್ತೀವಿ. ಬಟ್ ಇವ್ರು ನಮಗಿಂತ ದೊಡ್ಡವರು, ಆದರೆ ಎಲ್ಲರೂ ಹೆಸರಿಡದೆ ಮಾತಾಡಿಸ್ತೀವಿ. ನೋಡಿ, ನಾನು ಫಸ್ಟಿಗೆ ನಿಮಗೆ ವರ್ಕ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಹತ್ರದಿಂದ ಎಷ್ಟು ಫಿನಿಶಿಂಗಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಗ್ರೂಪ್ನಲ್ಲಿ ಇರೋರೆಲ್ಲ ಇದೇ ಥರ ವರ್ಕ್ಗಳನ್ನ ನಾವು ಮಾಡ್ತಾಯಿದ್ದೀವಿ. ಇವರೊಬ್ಳು ಬ್ಲೂ ಕಲರ್ ಡ್ರೆಸ್ ಹಾಕಿದಾರಲ್ಲ, ಅವರೊಬ್ಬರು ಮಂಗಳವರ ಫ್ರೆಂಡ್. ನೋಡಿ, ನನ್ನ ಮಗಳಿಗೆ ಇಲ್ಲಿ ಚಾಕ್ಲೇಟ್ ತೊಗೊಬಂದಿದ್ರು, ಅವಳು ನೋಡ್ತಾ ಇದ್ದಾಳೆ. ಅವರು ವಿಡಿಯೋ ಮಾಡ್ಕೋತಾ ಇದ್ದಾರೆ. ಅವ್ರದ್ದು ಫಸ್ಟ್ ಬರುತ್ತೋ ನನ್ನ ಫಸ್ಟ್ ಬರುತ್ತೋ ಗೊತ್ತಿಲ್ಲ ವಿಡಿಯೋ. ನೋಡಿ, ವೀಡಿಯೋಸ್ಗಳನ್ನ ನೋಡೋರು ನೋಡಿ, ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಮತ್ತು ನಾವು ಇಲ್ಲೂ ಸ್ವಲ್ಪ ಮನೆಯಲ್ಲೂ ಸ್ವಲ್ಪ ವೀಡಿಯೋಸ್ ಮಾಡಿದೆ. ನಾನು ನಾನ್ ವೆಜ್, ಎಲ್ಲರೂ ಇಲ್ಲಿ ಇದ್ದವರೆಲ್ಲ ನಾನ್ ವೆಜ್ ತಿನ್ನೋರೆ, ಹಂಗಾಗಿ ನಾನು ಸ್ವಲ್ಪ ನಾನ್ ವೆಜ್ಜೇ ಮಾಡಿದ್ದೆ. ಬಟ್ ಅದು ಯಾವುದು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಫ್ರೆಂಡ್ಸ್. ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅದೆಲ್ಲ ತೋರಿಸ್ಬೇಕು ಅಂತ. ನಾವು ಫನ್ನಿಯಾಗಿರೋದೇ ನಂಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಿತ್ತು, ಹಂಗಾಗಿ ನಾನು ಅದನ್ನೇ ವೀಡಿಯೋ ಮಾಡಿಕೊಂಡೆ. ತುಂಬಾ ಒನ್ ಡೇ ನಿಜವಾಗ್ಲೂ ಅವರು ಬೆಳಗ್ಗೆ ಟ್ರಾವೆಲ್ ಮಾಡಿದರು, ಮತ್ತು ಬೇಗನೆ ಹೊರಟ್ಬಿಟ್ರು. ಸ್ವಲ್ಪ ಬೇಜಾರಾಯಿತು ನನಗಂತೂ, ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು ಅವರು ಹೋದ್ಮೇಲೆ. ಬಟ್ ಏನು ಗೊತ್ತಾ, ಅವರವರ ಕೆಲಸಗಳನ್ನ ಬಿಟ್ಟು ಬಂದಿದ್ರಲ್ವ, ಒನ್ ಡೇ ಇರೋಷ್ಟು ಟೈಮಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಹಂಗಾಗಿ ನಿಜವಾಗ್ಲೂ ಒಂಥರ ಒಂದೊಂದು, ಈಗ ಸ್ಕೂಲ್ ಫ್ರೆಂಡ್ಶಿಪ್ಪು ಅದೇ ಒಂಥರ ಖುಷಿ ಕೊಡುತ್ತೆ, ಈ ಥರ ಫ್ರೆಂಡ್ಶಿಪ್ಪು ಇದೇ ಒಂಥರ ಖುಷಿ ಕೊಡುತ್ತೆ. ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಫ್ರೆಂಡ್ಸ್, ಈ ಮೂಮೆಂಟ್ಗಳನ್ನ ನಾವು. ಇವಾಗ ಎಲ್ಲರೂ ಕೂಡ ಫೋಟೋಸ್ನ ತೆಕ್ಕೊತಾ ಇದ್ವಿ. ಅನ್ನೂನೇ ತೆಗಿತಾಯಿದ್ರು ಅವ್ರು, ಬಟ್ ಅವರೇ ಇರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಅವರೆಲ್ಲರನ್ನೂ ಕರೆದು ಸೆಲ್ಫಿ ತಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನು ಮುಂಚೆನೇ ಹೇಳಿದೆ, ಏಜ್ ಡಿಫ್ರೆನ್ಸ್ ಅಂದರೆ ಈ ತುಂಬ ಏನು ಹೆಂಗೆ ಅಂದರೆ ಏಜ್ ಕಡಿಮೆ ಇದ್ದಾರೆ ಯಾರೂ ಇಲ್ಲ. ಅಂದರೆ ಸ್ವಲ್ಪ ನಮಗಿಂತ ದೊಡ್ಡವರಿದ್ದಾರೆ, ನಮಗಿಂತ ಚಿಕ್ಕವರು ಇದ್ದಾರೆ. ಈ ಥರ ನಾವೊಂದು ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಏನು ಗೊತ್ತಾ, ಇರೋ ಅಂಥ ಇದರಲ್ಲಿ, ಕೆಲಸದ ಬ್ಯುಸಿ ಇದರಲ್ಲಿ ಒಂದೊಂದು ದಿವಸ ಈ ಥರ ಎಲ್ಲ ಇರೋದು ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ತುಂಬ ಖುಷಿ ಆಗುತ್ತೆ, ನಮಗೂ ಸ್ವಲ್ಪ ಮೈಂಡು ಫ್ರೆಶ್ ಅಂದಂಗೆ ಅನಿಸುತ್ತೆ. ವಿಡಿಯೋ ಸ್ವಲ್ಪ ಹಂಗೆ ಹಿಂಗೆ ಆಗಿರ್ಬೋದು, ಬಟ್ ಏನು ಗೊತ್ತಾ, ಈಗ ನಾನು ಅಲ್ಲೂ ಹೋಗಬೇಕಿತ್ತು, ವಿಡಿಯೋನೂ ಮಾಡಬೇಕಿತ್ತು. ಹಿಂಗಾಗಿ ನಮ್ಮ ಮನೆಗೆ ಸ್ವಲ್ಪ ಬೆಳಕು ಜಾಸ್ತಿ ಬರ್ತಾಯಿತ್ತು. ಅದರದ್ದು ಫೋಕಸ್ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವ, ಯಾವ ಥರ ಬರ್ತಾಯಿದೆ ಅಂತ. ಇಲ್ಲಿರೋರೆಲ್ಲ ಒಂಥರ ಬೆಸ್ಟು ಫ್ರೆಂಡ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವರೇ ನನ್ನ ಮುಂಚೆನೇ ಹೇಳಿದ್ನಲ್ವ, ಪಿಸ್ತಾ ಗ್ರೀನ್ ಡ್ರೆಸ್ ಹಾಕಿದ್ದಾರೆ ಅಂತ, ಕೈ ತೋರಿಸ್ತಾ ಇದ್ದಾರಲ್ಲ, ಅವರೇ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇವಾಗ ನನ್ನ ಅಂಗಡಿಗೆ ಬಂದ್ವಿ. ನನ್ನ ಅಂಗಡಿಗೆ ಅಂದರೆ ಅವರು ಬಂದಿದ್ದೇ ನನ್ನ ಅಂಗಡಿಗೆ ವಿಸಿಟ್ ಮಾಡಬೇಕು ಅಂತ, ನಮ್ಮನ್ನೆಲ್ಲ ಮಾತಾಡಿಸಿ ಅಂತ ನಾನು ಅಲ್ಲಿ ಮುಂದೆ ನನ್ನ ಡಿಸ್ಪ್ಲೇಗೆ ಸ್ವಲ್ಪ ಡಿಸೈನ್ಸ್ ಹಾಕಿದ್ದೀನಿ. ನನ್ನ ಆ ಟೈಮಲ್ಲಿ ಹಾಕಿದ್ದು ಅವೆಲ್ಲ ನೋಡ್ಕೊಂಡು ಬರ್ತಾಯಿದ್ರು. ಅವರು ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ರು, ಚೆನ್ನಾಗಿದೆ ಅಂಗಡಿ, ಚೆನ್ನಾಗಿದೆ, ನಿಯರಲ್ಲಿದೆ, ರೋಡಿಗೆ ನಿಯರ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದೀಯಾ. ನೆಕ್ಸ್ಟ್ ನೋಡಿ ಅವ್ರ ಮಾತುಗಳೆಲ್ಲ ಹಾಕ್ತೀನಿ ಫ್ರೆಂಡ್ಸ್. ಅಲ್ಲೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವ್ರನ್ನ ನೋಡಿ ರೂಪ ಅವರು ಅಲ್ಲೆಲ್ಲ ವೀಡಿಯೋ ಮಾಡ್ಕೊತ ಅನ್ನೋಗೆ ಹೇಳ್ತಾಯಿದ್ರು. ಅದು ನೋಡಿ ಅವ್ರ ವೀಡಿಯೋ ಅಲ್ಲೇ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ನನ್ನ ಅಂಗಡಿ ಟೂರ್ ಒಂದು ಸಲ ಮಾಡ್ತೀನಿ, ನಾನು ಯಾವ ಥರ ಎಲ್ಲ ಅಂಗಡಿಯೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಹಂಗಾಗಿ ಇವರು ನೋಡಿ, ಶಿಲ್ಪ ಅಂತ, ಇವರು ಅವ್ರವ್ರ ಒಪಿನಿಯನ್ ಕೇಳಿದರು. ಅನು ಮೇಡಮ್ ಚಾನಲಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ವಿ, ನಾನೇನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಈಗ ಎಲ್ಲ ಮಾತಾಡ್ತಾಯಿದ್ರು, ನಮ್ಮ ಬಗ್ಗೆ ಮಾತಾಡಿದರು, ನನ್ನ ಚಾನಲ್ ಕೂಡ ಪ್ರಮೋಟ್ ಮಾಡಿದ್ರು ಅವರು. ತುಂಬಾ ಥ್ಯಾಂಕ್ಸ್ ನನ್ನ ಚಾನಲ್ ಮೂಲಕನೇ ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ.
ನನಗೆ ನನ್ನ ಚಾನಲ್ನ ಪ್ರಮೋಟ್ನ ಮಾಡಿದರು. ಆದಷ್ಟು ಅನು ಚಾನಲ್ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋರು ಅನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಅನು ಚಾನಲಲ್ಲಿ ಅವ್ರು ಹೇಳಿದ ಮೇಲೆ ಆಲ್ರೆಡಿ ನಂದು 31 ಇದ್ದಿದ್ದು 37 ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮಾಡ್ಕೊಂಡಿರೋರ್ಗು ಕೂಡ, ನನಗೂ ಕೂಡ. ಇವರು ಶಿಲ್ಪ ಅಂತ ಮಂಡ್ಯ, ಫಸ್ಟ್ ಮಾತಾಡಿದ್ದು ಟಿಪ್ಟೂರ್ ಶಿಲ್ಪ, ಇವರು ಮಂಡ್ಯ ಶಿಲ್ಪ ಅಂತ. ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಫ್ರೆಂಡ್ಸ್. ಎಲ್ಲನೂ ಅಷ್ಟೇ ಎಷ್ಟು ಫ್ರೆಂಡ್ಲಿ ಟ್ರೀಟ್ ಮಾಡ್ತಾರೆ ಅಂತ, ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇವರು ರೂಪ ಅವರು ಅಂತ. ಇವರು ಸ್ವಲ್ಪ ಇದು ಹುಷಾರಿಲ್ಲ, ಆದ್ರೂ ಅವರು ವರ್ಕ್ ಮಾಡಲೇಬೇಕು ಅಂತ ಹುಷಾರಿಲ್ದೇ ಮಾಡ್ತಾರೆ. ಬಟ್ ಅವ್ರವ್ರ ಆಸೆ ಅದನ್ನು ನಾವು ಹಂಗೆ ಹಿಂಗೆ ಅನ್ನೋಕ್ಕಾಗಲ್ಲ. ಈಗ ನಾವು ಕಷ್ಟಪಟ್ಟು ದುಡಿಬೇಕು, ಒಂದು ಈ ಥರ ವರ್ಕಾಗಿ ಕಲಿಬೇಕು ಅನ್ನೋ ಆಸೆಯಿಂದ ಕಲ್ತಿದ್ದೀವಿ. ನೋಡಿ ನಮ್ಮ ಮಂಗಳ ಅವರು ಜಾಸ್ತಿ ಬರೀ ಸೆಲ್ಫಿ ತಗೊಳ್ಳೋದ್ರಲ್ಲೇ ಆಗೋಗಿದ್ರು. ನಾನು ಮುಂಚೆನೇ ಹೇಳಿದ್ನಲ್ಲ, ಶಿಲ್ಪ ಅವ್ರ ಇದು ನೋಡಿ, ಮಂಗಳ ಅವರು ಅನು ಹತ್ರ ಸ್ವಲ್ಪ ಕಟ್ಟಿಂಗ್ ಹೇಳಿಸ್ಕೊತಾ ಇದ್ರು. ಡ್ರೆಸ್ ಕಟ್ಟಿಂಗ್ ಯಾವ ರೀತಿಯಾಗಿ ಮಾರ್ಕ್ ಅಂದರೆ ಅವ್ರದ್ದು ಕೊಡಗು ಅಲ್ವಾ, ಕೊಡಗು ಅವ್ರದ್ದು ಒಂಥರ ಕಟ್ಟಿಂಗ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಆಯಿತು ಅಂತ ಅನ್ನಿಸ್ತು ನಮಗೆ. ಅನ್ನೋದು ನಂದು ಆಲ್ಮೋಸ್ಟ್ ಒಂದೇ ಥರ ಇತ್ತು ಎಲ್ಲ. ಇವಾಗ ಏನು ಗೊತ್ತಾ, ನಾವು ಮಾರ್ಕ್ ಹಾಕುವಾಗ ಯಾವ ರೀತಿಯಾಗಿರುತ್ತೆ ಅಂತಂದು ಮಾರ್ಕ್ ಹಾಕುವಾಗಲೇ ಗೊತ್ತಾಗುತ್ತೆ ಇವ್ರದ್ದು ನಂದು ಒಂದೇ ಥರ ಬರುತ್ತಾ ಇಲ್ವಾ ಅಂತ. ಹಂಗಾಗಿ ಈ ಥರ ನಾನು ಮಾರ್ಕ್ ಹಾಕೋದು ಹೇಳ್ಕೊಡ್ತಾಯಿದ್ರು ಅವರು. ಡ್ರೆಸ್ಸು ಟಾಪು ಯಾವ ಥರ ಮಾರ್ಕ್ ಹಾಕೋದು, ಬ್ಲೌಸ್ ಯಾವ ಥರ ಮಾರ್ಕ್ ಹಾಕೋದು ಎಲ್ಲ ಹೇಳಿಕೊಂಡು ಹೋದರು. ನಮಗೆ ಗೊತ್ತಿರೋ ವಿದ್ಯೆ ಒಬ್ಬರು ನನಗೆ ಇದನ್ನು ಹೇಳ್ಕೊಡಿ ಅಂತ ಅಂದಾಗ ಯಾಕೆ ಸ್ವಲ್ಪ ಹೊತ್ತು ಹೇಳ್ಕೊಡ್ಬಾರ್ದು ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಆದಷ್ಟು ಅವ್ರಿಗೆ ಗೊತ್ತಿರೋದು ಹೇಳ್ಕೊಟ್ರು, ನಾನು ಕೂಡ ಹೇಳ್ಕೊಟ್ಟೆ. ಅಂದರೆ ನನ್ನ ಮಾರ್ಕಿಂಗ್ ಹೆಂಗಿರುತ್ತೆ ತೋರಿಸು ಅಂದರು, ಹಂಗಾಗಿ ನಾನು ತೋರಿಸ್ದೆ ಅದು. ಬಟ್ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದು ವೀಡಿಯೋ ಲೆಂತಿ ಆದರೆ ನಿಮಗೂ ಅಷ್ಟು ಇಷ್ಟ ಆಗಲ್ಲ ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಇವಾಗ ಎಲ್ಲರೂ ಕೂಡ ಒಂದು ವರ್ಕ್ ಹಾಕೋಣ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಲೈನ್ ವರ್ಕ್ ಹಾಕೋಣ. ಅದು ಅನು ಚಾನಲಲ್ಲೂ ಬರುತ್ತೆ, ನನ್ನ ಚಾನಲು. ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ, ನಾನೇನು ತುಂಬ ದೊಡ್ಡದಾಗಿ ತೊಗೊಂಡಿಲ್ಲ. ಬಟ್ ನಾನು ಎಲ್ಲ ಸೇರಿ ಒಂದೇ ವಿಡಿಯೋ ಮಾಡ್ತಾಯಿದ್ದೀನಿ. ಹಿಂಗೆ ಆಗಿತ್ತು. ಮತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಇವತ್ತು ನಾವು. ಎಷ್ಟು ಎಷ್ಟು ಬೇಗ ಹೋಯಿತು ಅನ್ನೋದೇ ನಿಜವಾಗ್ಲೂ ಗೊತ್ತಾಗಿಲ್ಲ ನಮಗೆ. ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ತುಂಬಾ ಖುಷಿ ಆಯಿತು. ಇವರೆಲ್ಲ ಬಂದಿದ್ದು ನಾನು ಎಷ್ಟು ಸಲ ಹೇಳ್ತೀನೋ ಗೊತ್ತಿಲ್ಲ. ಏನೋ ಒಂಥರ ಅವರು ಹೇಳ್ತಾ ಇದ್ದಾರೆ, ಅಂದರೆ ನಮ್ಮ ಸ್ವಲ್ಪ ಹೊಟ್ಟೆ ದಪ್ಪ ಇದ್ದಾಗ ಯಾವ ಥರ ಮೆಜರ್ಮೆಂಟ್ ತಗೊಳ್ಳೋದು ಆ ಥರ ಎಲ್ಲ. ನಂದು ಸ್ವಲ್ಪ ಹೊಟ್ಟೆ ದಪ್ಪ ಇದೆಯಲ್ವ, ಹಂಗಾಗಿ ಅವ್ರು ನಂದನ್ನು ತೊಗೊಂಡು ತೋರಿಸ್ತಾಯಿದ್ರು. ಕೆಲವೊಬ್ಬರು ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದು ವಿಡಿಯೋ ಮಾಡೋದೆಲ್ಲ ತುಂಬ ಅಸಹ್ಯ ಮಾಡ್ತಾರೆ. ಬಾಡಿನೇ ಇದ್ದಾಗ ಬಾಡಿ ಮೆಜರ್ಮೆಂಟ್ ತಗೊಳ್ಳುವಾಗ ಯಾಕೆ ಫ್ರೆಂಡ್ಸ್ ಅಸಹ್ಯ ಮಾಡಬೇಕು ಅಲ್ವಾ. ನಾನು ಇಲ್ಲಿ ವಿಡಿಯೋ ರಿಲೇಟೆಡಾಗಿ ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಬೇರೆ ಈಗ ಡಾಕ್ಟ್ರ್ ಹತ್ರಕ್ಕೆ ಹೋಗ್ಬಿಟ್ಟು ನಂಗೆ ಕಾಯಿಲೆ ತೋರ್ಸೋಕ್ಕಾಗಲ್ಲ ಅಂದರೆ ಆಗುತ್ತಾ. ಹಂಗೆ ಟೈಲರ್ ಹತ್ರ ಬಂದಾಗ ಬಾಡಿ ಮೆಜರ್ಮೆಂಟ್ ಕೊಡುವಾಗ ಯಾವುದೇ ಮುಜುಗರ ಪಡಬಾರ್ದು. ಮತ್ತು ನೀವು ಅವ್ರು ವೇರ್ ಮಾಡಿ ನೋಡಿ ಅಲ್ಲೇ ಅಂತ ಅಂದಾಗ ವೇರ್ ಮಾಡಿ ನೋಡಿ ತೊಗೊಂಡು ಹೋಗಬೇಕು ನೀವು. ಯಾಕೆ ಗೊತ್ತಾ, ನೆಕ್ಸ್ಟ್ ನಿಮಗೆ ಮನೆಗೆ ಹೋದರೆ ಅದು ಬ್ಲೌಸಿನ ಪ್ರಾಬ್ಲಮ್ಮೇ ಇರಲ್ಲ. ಹಂಗಾಗಿ ಇವಾಗ ನೋಡಿ, ಬ್ಲೌಸು ಮಾರ್ಕ್ ಹಾಕಿ ತೋರಿಸಿ ಅಂತ ಇದ್ದಾರೆ. ಬ್ಲೌಸು ಮಾರ್ಕ್ ಹಾಕಿ ನಾನು ಹೆಂಗೆ ಅಂದರೆ ಅನು ಒಂದ್ಸಲ ಮಾರ್ಕ್ ಹಾಕಿ ತೋರಿಸಿದ್ರು, ನಾನು ಒಂದ್ಸಲ ಮಾರ್ಕ್ ಹಾಕಿ ತೋರಿಸ್ದೆ. ನಾನು ಅದನ್ನೇ ಮುಂಚೆನೇ ಹೇಳಿದ್ನಲ್ವ, ಎಲ್ಲರೂ ಒಂದು ಲೈನ್ ವರ್ಕ್ ಹಾಕಿ ತೋರಿಸೋಣ ಅಂತ. ಹಂಗಾಗಿ ವರ್ಕ್ನ ಹಾಕ್ತಾಯಿದ್ದೀವಿ. ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದು, ಇವರು ಕಟ್ಟಿಂಗ್ನ ಮಾಡ್ತಾಯಿದ್ರು. ಹಂಗಾಗಿ ನಾನಲ್ಲೇ ಮಿಷನೆಲ್ಲ ಹೇಳ್ಕೊಡ್ತಾ ಇದ್ದೆ. ಅಂದರೆ 2 ಮಿಷನ್ ಇದೆಯಲ್ವ, 3 ಮಿಷನ್ ಇದೆ ನನ್ನ ಹತ್ರ ಇವಾಗ. ಹಂಗಾಗಿ ಇವಾಗ ಇಲ್ಲಿ ನೋಡಿ, ಈ ಬ್ಲೌಸ್ ಮೆಜರ್ಮೆಂಟ್ನ ನಾನು ತೊಗೊಂಡು ಇದು ಮಾಡ್ತಾಯಿದ್ದಾರೆ. ಇದಂತೂ ಕಾಮಿಡಿ ಮಂಗಳಮ್ಮ ಅಂತ ಹೇಳ್ಬೋದು ಫ್ರೆಂಡ್ಸ್. ವೀಡಿಯೋನ ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ. ಅವರಿದ್ದರೆ ಒಂಥರ ನೋಡ್ತಾರೆ, ಅವರಿಲ್ಲ ಅಂದ್ರೇ ಒಂಥರ ನೋಡ್ತಾರೆ. ಏನು ಗೊತ್ತಾ, ವೀಡಿಯೋನ ಯಾರೇ ಇದ್ದರೂ ಯಾರೇ ಇಲ್ಲದೆ, ಈಗ ನಾನೇ ಅನು ಹಾಕಿದಾರಲ್ಲ ವೀಡಿಯೋನ, ನಾನು ಇಲ್ಲ ಅಂದಿದ್ರೂ ಅಷ್ಟೇ ಪ್ರೀತಿಯಾಗಿ ನೋಡ್ತಿದ್ದೆ. ಅದು ನನ್ನ ಫ್ರೆಂಡ್ಸ್ ಅಲ್ವಾ. ಹಂಗಾಗಿ
ನಾವಿದ್ದಾಗಲೂ ಒಂದೇ ಥರ ನೋಡಬೇಕು, ನಾವು ಇಲ್ಲದೇ ಇದ್ದಾಗಲೂ ಒಂದೇ ಥರ ನೋಡಬೇಕು. ಇವ್ರಿಗಂತೂ ಮೆಜರ್ಮೆಂಟಿಂದೊಂದು ತಲೆನೋವು ಆಗ್ಬಿಟ್ಟಿತ್ತು ನಮ್ಮ ಮಂಗಳ ಅವ್ರಿಗೆ. ಹಂಗಾಗಿ ಯಾವ ಥರ ತೊಗೊಳೋದು ಅಂದರೆ ಅವರು ಕೂರ್ಗಿ ಕಡೆ ಅವ್ರದ್ದು ಒಂಥರ ಬಾಡಿ ಮೆಜರ್ಮೆಂಟ್ ತೋರಿಸ್ತಾಯಿದ್ರು ಟೇಪಲ್ಲಿ ಯಾವ ಥರ ತಗೋತೀವಿ ಅಂತ. ಬಟ್ ನಮಗೆ ಆ ಥರ ಸರಿ ಹೋಗಲ್ಲ. ಅವರು ಒಂಥರ ತೊಗೋತಾರೆ. ನಮಗೆ ಹೇಳಿದ್ರೆ ನನಗೂ ಅವನಿಗೂ ಅದು ಕನ್ಫ್ಯೂಸ್ ಆಯಿತು. ನಮ್ಮ ಮೆಜರ್ಮೆಂಟ್ ನಮಗೆ ಸರಿ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ. ಈಗ ಅನ್ನೋದ್ರಲ್ಲಿ ಗೊತ್ತಿಲ್ಲ ಇದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರಾ ಅಥವಾ ಮಾಡ್ಕೊಂಡಿಲ್ವಾ ಅಂತ. ಆದರೆ ಇದ್ದರೆ ಖಂಡಿತವಾಗ್ಲೂ ಅವರು ನೆಕ್ಸ್ಟ್ ವೀಡಿಯೋನಲ್ಲಿ ಇದೆಲ್ಲ ಅಪ್ಲೋಡ ಮಾಡ್ತಾರೆ. ನಾನು ಹೇಳಿದ್ನಲ್ವ, ಇದು ಟ್ರೈಪೋಡಿಗೆ ಹಾಕ್ಬಿಟ್ಬಿಟ್ಟಿದೆ, ಹಂಗಾಗಿ ಸ್ವಲ್ಪ ಲೆಂತಿಯಾಗಿ ವೀಡಿಯೋ ಆಗಿದೆ. ಏನು ತುಂಬ ಚೆನ್ನಾಗಿ ತುಂಬ ಫನ್ನಾಗಿ ನಾವು ವೀಡಿಯೋಸ್ನ ಮಾಡಿದ್ವಿ. ಎಲ್ಲರೂ ಏನು ಗೊತ್ತಾ, ನಾವು ಇದೇ ಫಸ್ಟು ಮೀಟ್ ಮಾಡಿದ್ದು. ಬಟ್ ನಮಗೆ ಇದು ಫಸ್ಟ್ ಮೀಟ್ ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ಮತ್ತು ನಮ್ಮ ಬೇರೆಯವರು ಅಂತಲೇ ನಮಗೆ ಮನಸ್ಸಿಗೆ ಬರಲಿಲ್ಲ ಫ್ರೆಂಡ್ಸ್, ಯಾರಿಗೂ ನೋಡಿ ಇಲ್ಲಿ ಈ ಥರ ಫೀಲಿಂಗ್ ಮಾಡ್ತಾಯಿದ್ದೀವಿ. ಬಟ್ ನಾನು ಮಾಡಿದೆ, ನಂದು ವೀಡಿಯೋನೇ ಆಗಿಲ್ಲ ಅನ್ಸುತ್ತೆ. ನಾನು ಮಾಡ್ತಾಯಿದ್ದಾಗ ನಾನು ವೀಡಿಯೋ ಮಾಡಲಿಲ್ಲ. ಅದನ್ನು ಚಾನಲಲ್ಲಿ ಬರ್ಬೋದು ನೋಡಿ. ಇದು ಇವ್ರು ಮಾಡಾದ್ಮೇಲೆ ರೂಪ ಅವ್ರು ಮಾಡಿದರು. ಅವರೊಂದು ಲೀಫ್ ಇದು ಪಿಕಾಕ್ ಟೈಪ್ ಬಿಡಿಸಿದ್ರು. ಆಮೇಲೆ ನಮ್ಮ ಅನುನೇ ಇವಾಗ ನೋಡಿ, ಇವರು ನಮ್ಮ ಅನುನು ಮಾಡಿದ್ರು. ಅವ್ರದ್ದು ಅವರು ಒಂಥರ ಇದು ಮಾಡಿದ್ರು, ಲೀಫ್ ಥರ ಮಾಡಿದ್ರು. ಲೀಫು ಡಿಸೈನ್ ಲೀಫ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಅದನ್ನೇ ನಾವು ನೋಡ್ತಾ ಇದ್ದೀವಿ. ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ಲದು. ನಾವು ಎಲ್ಲ ಸ್ವಲ್ಪ ಹತ್ರದಲ್ಲಿ ನಿಂತು ನೋಡ್ತಾ ಇದ್ವಿ. ಏನು ಗೊತ್ತಾ, ಒಂದು ಕಲಿತೀವಿ ಅಂತ ನಮಗೆ ಎಷ್ಟು ಕಲಿತ್ರೂ ಅದರಲ್ಲಿ ಕಲಿಬೇಕು ಅನ್ನೋದೇ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡೋಣ. ಆದರೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ, ಅದು ನನ್ನ ಹತ್ರ ಇದೆ, ನನ್ನದೇ ಇದ್ರ. ಆಮೇಲೆ ಅಂಗಡಿಯಿಂದ ಬಂದರು. ಎಲ್ಲರಿಗೂ ನಾನು ಕೂಡ ಕುಂಕುಮ ಎಲ್ಲ ಕೊಟ್ಟು ಅವರು ನೆಕ್ಸ್ಟು ಹೊರಟ್ರು.